ಎಲ್ರಿಗೂ ಕೂಡ ಆ ಭಾವನೆಗಳು ಬರಲ್ಲ. ಎಷ್ಟೋ ಜನ ನಮ್ಮ ಸಮಾಜದಲ್ಲಿ ಹಣವಂತರಂದರೆ ಎಷ್ಟೋ ಕೋಟಿಗಟ್ಟಲೆ ಹಣ ಇಟ್ಕೊಂಡಿದ್ರು ಕೂಡ ಬಡವರಿಗೆ ಸಹಾಯ ಮಾಡಬೇಕು ಅನ್ನುವಂಥ ಒಂದು ಭಾವನೆ ಇರಲ್ಲ. ಆದರೆ ಕೆಲವ್ರಿಗೆ ಮಾತ್ರ ಆ ರೀತಿಯಾದಂಥ ಭಾವನೆ ಇದೆ. ಆನೇಕಲ್ ತಾಲೂಕಿನ ಗೌರೇನಹಳ್ಳಿ ಗ್ರಾಮದಲ್ಲಿ ರಂಜಾನ್ ಹಬ್ಬದ ಅಂಗವಾಗಿ ಹಿಂದೂ ಮುಸ್ಲಿಂ ಬಾಂಧವರು ಸೇರಿದಂತೆ ಬಡ ವರ್ಗದ ಜನರಿಗೆ ಉಚಿತವಾಗಿ ದಿನಸಿ ಕಿಟ್ ವಿತರಣೆ ಮಾಡಿದ ಯುವ ನಾಯಕರಾದ ಗೌರೇನಹಳ್ಳಿ ಅಮೀನ್ ಹಾಗೂ ನವಾಜ್ ರವರು. ಇನ್ನು ಆನೇಕಲ್ ಕ್ಷೇತ್ರದ ಶಾಸಕರಾದ ಬಿ ಶಿವಣ್ಣರವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಂಕೇತಿಕವಾಗಿ ಕೆಲವರಿಗೆ ದಿನಸಿ ಕಿಟ್ ವಿತರಣೆ ಮಾಡಿ ನಂತರ ಮಾತನಾಡಿದ ಅವರು, ಅಮೀನ್ ಹಾಗೂ ನವಾಜ್ ರವರು ತಾವು ಗಳಿಸಿದ ಸಂಪಾದನೆಯಲ್ಲಿ ಶೇಕಡ 20% ಹಣವನ್ನು ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಮೀಸಲಿಟ್ಟಿದ್ದಾರೆ. ಇವರ ಸಮಾಜಮುಖಿ ಸೇವೆಗಳು ಇನ್ನಷ್ಟು ಜನರಿಗೆ ಸಿಗುವಂತಾಗಲಿ. ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಮುಖಂಡರಾದ ಎಜಿಎಸ್ ಗೋಪಾಲಪ್ಪ, ಸಿಕೆ ಚಿನ್ನಪ್ಪ, ಲೋಕೇಶ್, ಕಲಂದರ್, ನಯಾಜ್, ಫಯಾಜ್, ರಿಯಾಜ್, ಬಾಬು, ಶಾಹಿದ್ ರವರ ತಂಡ ಮತ್ತು ಮಸೂದ್ ರವರ ತಂಡ ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ರು. ಗೌರೇನಹಳ್ಳಿ ಗ್ರಾಮದಲ್ಲಿ ಇವತ್ತು ನಮ್ಮ ಮುಸಲ್ಮಾನ್ ಬಾಂಧವರ ರಂಜಾನ್ ಹಬ್ಬ ಏನು ಬರ್ತಾ ಇದೆ, ಅದರ ಪ್ರಯುಕ್ತ ಅಮೀನು ಮತ್ತು ಎಜೆಸ್ ಸಾಬ್ರು ಮತ್ತು ನವಾಜು ಎಲ್ಲ ನಮ್ಮ ಸ್ನೇಹಿತರು, ಹಿರಿಯರು, ನಮ್ಮ ಮುಖಂಡರಾದ ಗೋಪಾಲಪ್ಪನವರ ಒಂದು ಎಲ್ಲರ ಒಂದು ಸಹಕಾರದಿಂದ ಇವತ್ತು ಬಡವರಿಗೆ ರಂಜಾನ್ ಹಬ್ಬದ ಪ್ರಯುಕ್ತ ರೇಷನ್ ಕಿಟ್ಟು ವಿತರಣೆ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಎಲ್ರಿಗೂ ಕೂಡ ಆ ಭಾವನೆಗಳು ಬರಲ್ಲ. ಎಷ್ಟೋ ಜನ ನಮ್ಮ ಸಮಾಜದಲ್ಲಿ ಹಣವಂತರಂದರೆ ಎಷ್ಟೋ ಕೋಟಿಗಟ್ಟಲೆ ಹಣ ಇಟ್ಕೊಂಡಿದ್ರು ಕೂಡ ಬಡವರಿಗೆ ಸಹಾಯ ಮಾಡಬೇಕು ಅನ್ನುವಂಥ ಒಂದು ಭಾವನೆ ಇರಲ್ಲ. ಆದರೆ ಕೆಲವ್ರಿಗೆ ಮಾತ್ರ ಆ ರೀತಿಯಾದಂಥ ಭಾವನೆ ಇದೆ. ಅಂಥವರು ಉಳ್ಳವರು ಬಡವರಿಗೆ ಸಹಾಯ ಮಾಡಿದ್ರೆ ಒಂದಷ್ಟು ಜನಕ್ಕೆ ಅವರು ಇನ್ನೊಬ್ಬರು ಕೂಡ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಅದರಲ್ಲೂ ಕೂಡ
ಅನ್ನದಾನ ಮಹಾದಾನ ಅನ್ನುವಂಥ ಒಂದು ರೀತಿಯಲ್ಲಿ ಇವತ್ತು ನಮ್ಮ ಈ ಮುಖಂಡರುಗಳು ಮಾಡಿರ್ತಕ್ಕಂಥ ಕೆಲಸ, ಅದು ಸಣ್ಣದಿರಲಿ ದೊಡ್ಡದಿರಲಿ, ಅದು ತುಂಬ ಒಳ್ಳೆಯದು. ಬಡವರಿಗೆ ಅದು ತುಂಬ ದೊಡ್ಡದು ಕಾರ್ಯಕ್ರಮ. ಏನೋ ಒಂದು ದೊಡ್ಡದು ಕೊಟ್ರಪ್ಪ ಅನ್ನೋ ಒಂದು ಆಸೆ ಪಡ್ತಾರೆ. ಅಂಥ ಒಂದು ಕೆಲಸವನ್ನು ಮಾಡಿದಂಥ ನಮ್ಮ ಎಲ್ಲ ಮುಖಂಡರಿಗೂ ಕೂಡ ನಾನು ವಿಶೇಷವಾಗಿ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಮುಂದೆ ಬರ್ತಾ ಇರ್ತಕ್ಕಂಥ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ರಂಜಾನು ಮತ್ತು ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಈ ಗೌರೇನಹಳ್ಳಿ ಗ್ರಾಮದಲ್ಲಿ ಇವತ್ತು ರಂಜಾನ್ ಪ್ರಯುಕ್ತ ನಮ್ಮ ಸ್ನೇಹಿತರಾದಂಥ ಏಜಾಜ್ ಸಾಬ್ರು, ಅವ್ರ ಮಕ್ಕಳು ಮತ್ತು ಅವ್ರ ಕುಟುಂಬದವರೆಲ್ಲ ಸೇರಿಕೊಂಡು, ನವಾಜು ಅವರೆಲ್ಲ ಸೇರಿಕೊಂಡು, ಇಲ್ಲಿ ಅಮೀನು ಇವರೆಲ್ಲ ಸೇರ್ಕೊಂಡ್ಬಿಟ್ಟು ಇದೊಂದು ವ್ಯವಸ್ಥೆ ಮಾಡಿದ್ದಾರೆ. ಒಂದು 600 ಕಿಟ್ಗಳು ಈ ಬಡವರಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದು ದೇವರು ದೊಡ್ಡ ಮನಸ್ಸು ಕೊಟ್ಟಿದ್ದಾನೆ. ಅದರಿಂದ ಅವ್ರು ಕೊಟ್ಟರು ಇವಾಗೆಲ್ಲನೂ ಬಂದು ಜನ ತಗೊತಾ ಇದ್ದಾರೆ. ಈ ಒಂದು ದಾನ ಧರ್ಮಕ್ಕೆ ಅವ್ರ ಮನೆಗೆ, ಅವ್ರ ಮಕ್ಕಳಿಗೆ, ಅವರಿಗೆಲ್ಲ ದೇವರು ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ನಾವೆಲ್ಲ ಅವ್ರ ಮೇಲೆ ಅವರಿಗೆ ಒಂದು ಆಶೀರ್ವಾದ ಮಾಡ್ತಾಯಿದ್ದೀವಿ. ಈ ದಾನ ಧರ್ಮಗಳು ಹಿಂಗೆ ಹೋಗಲಿ, ಇವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ನಾನು ಒಂದೆರಡು ಮಾತು ಹೇಳೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ನಮಿಸ್ತಾ, ಈ ಊರಿನ ನಮ್ಮ ಏಜಾಜು ಕುಟುಂಬ, ನಮ್ಮ ಬಾಬು ಇವ್ರ ಪರವಾಗಿ, ನಮ್ಮ ನಯಾಜ್ ಪರವಾಗಿ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ. ನಮ್ಮ ಊರಲ್ಲಿ ಇವತ್ತು ಬಡವರಿಗೆ ನಾವು ಹಾಗೂ ನಮ್ಮ ಅಣ್ಣವರಾದಂಥ ನವಾಜ್ ಅಣ್ಣವರು ಇಬ್ಬರು ಸ್ಪಾನ್ಸರ್ ಮಾಡಿ ರೇಷನ್ ಕಿಟ್ಗಳು ವಿತರಣೆ ಮಾಡಿದ್ರಿ. ಹಾಗೆ ನಮ್ಮ ಶಾಸಕರಿಗೆ ಇನ್ವೈಟ್ ಮಾಡಿದ್ರಿ. ಹಾಗೆ ನಮ್ಮ ಊರು ಬಡವ್ರಿಗೆ ಒಳ್ಳೆಯದಾಗಲಿ, ಎನ್ ಎ ಸೋಷಲ್ ವರ್ಕ್ ಕಡೆಯಿಂದ ನಮ್ಮದು ಇದು ರೇಷನ್ ಕಿಟ್ಗಳು ನಾವು ಇವತ್ತು ವಿತರಣೆ ಮಾಡಿದ್ದೀರಿ. ಹಾಗೆ ನಮ್ಮ ಊರಿನ ಮುಖಂಡರುಗಳಾದ ಗೋಪಾಲಣ್ಣವರು, ಏಜಾಸ್ ಅವರು, ಹಾಗೆ ಲೋಕೇಶ್ ಅಣ್ಣವರು, ಸಿ ಕೆ ಚಿನ್ನಪ್ಪ ಅವರು, ಹಾಗೆ ನಮ್ಮ ಶಾಸಕರು, ಮೇನ್ ನಮಗೆ ತುಂಬ ಹೃತ್ಪೂರ್ವಕ ಅವ್ರಿಗೆ ಧನ್ಯವಾದಗಳನ್ನು ಹೇಳೋಕ್ಕೆ ನಾನು ಬಯಸ್ತೀನಿ. ನಾವು ಯಾವುದೇ ಕಾರ್ಯಕ್ರಮ, ಸಣ್ಣ ಕಾರ್ಯಕ್ರಮಕ್ಕೆ ನಾವು ಕರೆದ್ರೇನು ಅವರು ನಮಗೆ ತುಂಬ ಬೆಂಬಲ ಕೊಟ್ಟು ಬಂದು ನಮಗೆ ತುಂಬ ಸಹಕರಿಸ್ತಾರೆ. ಅವ್ರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಅವ್ರಿಗೆ ಹೇಳ್ತೀನಿ, ಶಾಸಕರಿಗೆ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ನಾನು. ಹಾಗೆ ನಮ್ಮ ಊರವ್ರಿಗೂ ಹಾಗೆ ಎಲ್ಲರಿಗೂ ಇವ್ರಿಗೆ ಯುಗಾದಿ ಹಬ್ಬದ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀನಿ. ನಮ್ಮ ನವಾಜಣ್ಣವರು ಸ್ಪಾನ್ಸರ್ ಮಾಡಿ ನಾವು ರೇಷನ್ ಕಿಟ್ಗಳು ವಿತರಣೆ ಮಾಡಿದ್ದೀವಿ. ಹತ್ರ ನಾವು ನಮ್ಮ ಕಡೆಯಿಂದ ಒಂದು ಮನವಿ ಇದೆ. ನಮ್ಮೂರಲ್ಲಿ ಶಾನ ಬಡವರಿದ್ದಾರೆ. ಶಾಸಕರು ಏನಾನ ಮಾಡಿ ಸ್ವಲ್ಪ ಪ್ರಯತ್ನ ಬಿದ್ದು ಒಂದು ನಮ್ಮೂರಿಗೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಒಂದು ಮಾಡಿಕೊಟ್ರೆ ಅವ್ರಿಗೆ ತುಂಬ ಉಪಕಾರ ಆಗುತ್ತೆ ಅಂತ ನಿಮ್ಮ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಅಣ್ಣನ ಮಗನು ಆಮೀನ್ ಅಂತ, ಅವನು ಭಾಳ ಅವನಿಗೆ ಭಾಳ ಪ್ರೋತ್ಸಾಹ, ಬಡವ್ರಿಗೆ ಇದು ಮಾಡಬೇಕು, ದಾನ ಧರ್ಮ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಆಮೀನು ನಮ್ಮ ಅಣ್ಣನ ಮಗನೇ ತುಂಬ ಇದು ಮಾಡ್ತಾನೆ. ಅವನಿಗೋಸ್ಕರ ನಾವು ತುಂಬ ಸಪೋರ್ಟ್ ಮಾಡ್ತೀವಿ ನಮ್ಮ ಕಡೆಯಿಂದನೂ. ಎಲ್ಲ ನಮ್ಮ ಅಣ್ಣ ತಮ್ಮರು ಎಲ್ಲ ಸೇರಿ, ನಮ್ಮೂರು ಎಲ್ಲ ಮುಖಂಡರು ಎಲ್ಲ ಸೇರಿ ಎಲ್ಲ ಇದು ಮಾಡ್ತಾರೆ ಅವರು. ಆಮೇಲೆ ಅದರಿಂದ ಏನು ಹೇಳೋಕ್ಕೆ ಇದು ಮಾಡುತ್ತಾ ಇಲ್ಲ, ನಾವು ಅಷ್ಟು ಹೇಳ್ತೀವಿ. ನಾವು ನಮಗೆ ಚೆಂದಾಗಿ ಉಪಕಾರ ಮಾಡ್ತಾರೆ ಇವರು ನಮ್ಮ ಊರಲ್ಲಿ. ಇವರು ಈ ಏಜಾರವರು ಅಡ್ಡು ಸಪೋರ್ಟ್ ಮಾಡ್ತಾರೆ, ಎಲ್ಲದಕ್ಕೂ ನಮ್ಗೆ ಸಹಾಯ ಮಾಡ್ತಾರೆ ಅವರು. ಭಾಳ ಉಪಕಾರ ಮಾಡ್ತಾರೆ ಸರ್ ಊರಿಗೆ ಅವರು ಎಲ್ಲ. ಜುನ್ನೂ ಸರ್, ಜುನ್ನು ಐತಲ್ಲ ಅವರು ಎಲ್ಲ ಎಲ್ಲ ಒಳ್ಳೇದೇ ಮಾಡ್ತಾರಪ್ಪ. ಎಲ್ಲ ಒಳ್ಳೆಯರೇ, ಎಲ್ಲ ಒಳ್ಳೇದೇ ಮಾಡ್ತಾರೆ. ಏಜಸಣ ಅಡ್ಡು ಎಲ್ಲ ಒಳ್ಳೇದೇ ಮಾಡ್ತಾರಪ್ಪ. ಜನಗಳಿಗೆ ಅನುಕೂಲ, ಹಬ್ಬಕ್ಕೆ ಸಹಾಯ ಮಾಡ್ತಾವ್ರೆ. ಯಾವುದೋ ಒಳ್ಳೇದು ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಎಲ್ಲ ಮುಸ್ಲಿಮ್ ಬಾಂಧವರು, ಹಿಂದೂ ಜನಗಳೆಲ್ಲ ಅಣ್ಣ ತಮ್ಮಂದರಾಗಿ ಭಾವಿಸ್ತಾ ಇದ್ದಾರೆ. ಒಳ್ಳೆಯದೇ ನಡೀತಾ ಐತೆ. ಊರಲ್ಲಿ ಒಗ್ಗಟ್ಟಾಗಿ ಅಣ್ಣ ತಮ್ಮಂದ್ರ ಥರ ಶುಭಾಶಯಗಳು ಮಾಡ್ತಾವ್ರೆ. ಏಜಾಸ್ ಬೈ ಅವರು, ನಮ್ಮ ಇವರು ಅಣ್ಣ ತಮ್ಮಂದ್ರೆಲ್ಲ ಊರಿಗಾಗಿ ಸೌಕರ್ಯ ಮಾಡಿ, ನಮ್ಮ ಏಜಾಸ್ ಬೈ ಅವರು ಎಲ್ಲ ಮಾಡಿ, ನಮ್ಮ ಜುನ್ನು, ನಮ್ಮ ತಮ್ಮವರು ಎಲ್ಲ ಅಡ್ಡು ಎಲ್ಲ ಸೌಕರ್ಯ ಮಾಡಿ ಜನಗಳಿಗೆ ಅನುಕೂಲ ಮಾಡಿ ಒಂದನೆಯಾಗಿ ಮಾಡಿ ಅಣ್ಣ ತಮ್ಮಂದ್ರ ಥರ ಭಾವಿಸ್ತಾ ಇದ್ದಾರೆ. ಯುಗಾದಿ ಹಬ್ಬ ಮತ್ತು ರಂಜಾನು ಎಲ್ಲ ರಾಶನಿಗಾಗಿ ಒಳ್ಳೆಯದಾಗಿ ಮಾಡಿ ಎಲ್ಲ ಅನುಕೂಲ ಮಾಡ್ತಾ ಇದ್ದಾರೆ. ಎಲ್ಲ ನಮ್ಮ ಬಾಂಧವರು ಅಣ್ಣ ತಮ್ಮಂದರು ಶುಭಾಶಯಗಳು ಮಾಡ್ತಾರೆ. ಈ ವರ್ಷದ ಮೊದಲನೇ ವರ್ಷದ ನಾವು ರೇಷನ್ ಕಿಟ್ ವಿತರಣೆಯನ್ನು ಮಾಡಿದ್ದೇವೆ.
ನಮ್ಮ ಶಾಸಕರಾದ ಬಿ ಶಿವನವರ ಸಮ್ಮುಖದಲ್ಲಿ ಮತ್ತು ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರಾದಂತಹ ಏಜಾಸ್ ಅವರ ಸಮ್ಮುಖದಲ್ಲಿ ಮತ್ತು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಗೋಪಾಲಪ್ಪ ಅವರ ಸಮ್ಮುಖದಲ್ಲಿ ಮತ್ತು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಬಾಬುರವರ ಸಮ್ಮುಖದಲ್ಲಿ ಮತ್ತು ಹಲವಾರು ಮುಖಂಡರು MLA ಸಾಹೇಬರ ಜೊತೆ ಯಾರ್ಯಾರು ಮುಖಂಡರು ಬಂದಿದ್ದರು ಅವ್ರ ಎಲ್ಲರ ಸಮ್ಮುಖದಲ್ಲಿ ನಾವು ಈ ದಿನ ಮೊದಲನೇ ವರ್ಷ ಬಡವರಿಗೆ ರೇಷನ್ ಕಿಟ್ ವಿತರಣೆ ಮಾಡಿದ್ದೀವಿ. ಆ ರೇಷನ್ ಕಿಟ್ ವಿತರಣೆಯಲ್ಲಿ ಏನೇನು ದಿನ ಸಾಮಗ್ರಿಗಳು, ದಿನನಿತ್ಯದ ಉಪಯೋಗ ವಸ್ತುಗಳು ಏನೇನಿದೆ ಅದನ್ನು ನಾವು ಗಮನದಲ್ಲಿಟ್ಟುಕೊಂಡು ಮತ್ತು ಮುಂದೆ ಏನು ರಂಜಾನ್ ಹಬ್ಬ ಬರ್ತಾಯಿದೆ, ಆ ಹಬ್ಬದ ಉದ್ದೇಶದಿಂದ ಎಲ್ಲರಿಗೂ ಏನು ದಿನಸಿಗಳು ಬೇಕು ಅದನ್ನು ನಾವು ಅರೇಂಜ್ ಮಾಡಿ ಕೊಟ್ಟಿದ್ದೀವಿ ಬಡವರಿಗೆ. ಸೊ ಈ ರಂಜಾನ್ ಹಬ್ಬದ ಪ್ರಯುಕ್ತ ರಂಜಾನ್ ಅನ್ನೋ ಒಂದು ಅರ್ಥ ಏನಪ್ಪ ಅಂದರೆ ಹಸಿವು ಏನಂತ, ಉಪವಾಸ ಇದ್ದು ನಾವು ಹಸಿವು ಏನಂತ ಊಟ ಇಲ್ದಿರೋರಿಗೆ ಹಸಿವಿನ ಅನುಭವ ಆಗಲಿ ಅಂತ ನಾವು ಉಪವಾಸ ಇಕ್ತೀವಿ. ಸೊ ಆ ಹಸಿವು ಆದ ಇಂದ ನಾವು ಬಡವರಿಗೆ ಈ ರೇಷನ್ ಕಿಟ್ ವಿತರಣೆ ಮಾಡ್ತಾಯಿದ್ದೀವಿ. ಸೊ ಇದೇ ರೀತಿ ನಾವು ಮುಂದೆ ಕಂಟಿನ್ಯೂ ಮಾಡೋವಂಥ ಸಾಧ್ಯತೆ ಮುಂದಿನ ಪ್ರತಿ ವರ್ಷ ಕೂಡ ಇದನ್ನು ಕಂಟಿನ್ಯೂ ಮಾಡಬೇಕಂತ ನಮ್ಮ ಉದ್ದೇಶ ಇದೆ. ಸೊ ಎಲ್ಲರೂ ಇದು ನಮಗಾಗಿ ಪ್ರಾರ್ಥಿಸಬೇಕಾಗಿ ವಿನಂತಿ. ಸೊ ಇದು ಈ ಡಿಸ್ಟ್ರಿಬ್ಯೂಷನ್ ಅಂದರೆ ಈ ವಿತರಣೆಯಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ, ನಮ್ಮ ಗ್ರೂಪ್ ಅವರು, ನವಾಜ್ ಅವ್ರ ಗ್ರೂಪು, ಮೊಹಮ್ಮದ್ ನವಾಜ್ ಅವರು, NA ಟ್ರೇಡರ್ಸು, ಮತ್ತು AN ಸೋಷಿಯಲ್ ಸರ್ವೀಸು ಅಮೀನ್ ಅವ್ರ ಗ್ರೂಪು, ಮತ್ತು ನಮ್ಮ ಸಹೋದ್ಯೋಗಿಗಳು ಯಾರ್ಯಾರು ನಮ್ಮ ಫ್ರೆಂಡ್ ಸರ್ಕಲ್ ಯಾರ್ಯಾರು ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ, ಯಾರ್ಯಾರು ನಮ್ಮ ಜೊತೆ ನಿಂತ್ಕೊಂಡಿದ್ದಾರೆ, ಎಲ್ಲರಿಗೂ ನಮ್ಮ ಗ್ರೂಪ್ ಕಡೆಯಿಂದ ಎಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮತ್ತು ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲರೂ ಸಕ್ಸಸ್ಫುಲ್ಲಾಗಿ ಮಾಡಿದ್ದಕ್ಕೆ ಎಲ್ಲರಿಗೂ ನನ್ನ ಕಡೆಯಿಂದ ಮತ್ತು ನನ್ನ ಸಹೋದರರಿಂದ ಧನ್ಯವಾದಗಳು. Assalamu alaikum. First of all, I will thanks to Allah for giving this opportunity to provide ration kits for the needy people by the Ejaz, Nawaz and Amin and Momin. And we are very helpful for giving the ration kits for the needy people. We have to thanks first of all for Allah for giving this opportunity. Thank you.